ಇಬ್ರು ಕೈಗೂ ಚಿಕ್ಕ ಕೆಳ ಚಿಪ್ಪು ಬಂದೇ ಬಿಡ್ತು. ಅಲ್ಲ ಬಾ ಮೈದ, ಅವಳಂತೂ ಗೊಬ್ಬರ ತಿಂತಾಳೆ, ನಿಮಗಾದ್ರೂ ಬುದ್ಧಿ ಬೇಡವಾ? ನಿಮ್ಮಪ್ಪಯ್ಯ 25 ವರ್ಷದಿಂದ ವಿಶ್ವಾಮಿತ್ರನ ಆಟ ಮಾಡ್ಕೊಂಡು ಕೂತಿರೋದು. ಇದ್ದಕ್ಕಿದ್ದಾಗೆ ಟ್ಯಾಕ್ಸ್ ಸೈನ್ ಮಾಡಿಬಿಡ್ತಾರೆ. ಅಂದ್ರೆ ಅಯ್ಯ, ಫೋರ್ಜರಿ. ಏನೋ ಒಂದು ಅಪ್ಪಯ್ಯನ ಸಿಗ್ನೇಚರ್ ಇದ್ರ ಮೇಲೆ ಇದೆಯೋ ಇಲ್ವೋ? ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡಿ ಈ ಪೇಪರ್ಸ್ನ ರೆಡಿ ಮಾಡಿದ್ದೀನಿ. ಅಣ್ಣಯ್ಯ, ಸುಪ್ರೀಂ ಕೋರ್ಟ್ಗೆ ಹೋದ್ರು ಇದು ಫೋರ್ಜರಿ ಅಂತ ಗೊತ್ತಾಗಲ್ಲ. ಅಯ್ಯೋ ಮುಂಚೆ ಹೆಂಗಸರು ಬುದ್ಧಿ ಮೊಣಕಾಲ್ ಕೆಳಗೆ ಅಂತ ನಿನ್ನ ನೋಡೇ ಹೇಳಿರೋದು. ನಾನೊಬ್ಬ ಲಾಯರಾಗಿ ಹೇಳ್ತೀನಿ ಕೇಳು. ಅಕಸ್ಮಾತ್ ಇದಕ್ಕೆ ನಿಮ್ಮ ಅಪ್ಪನೇ ಸೈನ್ ಮಾಡಿದ್ರು ಅಷ್ಟು ಸುಲಭವಾಗಿ ಈ ಆಸ್ತಿ ನಿಮ್ಮಿಬ್ರಿಗೂ ಸಿಗೋಲ್ಲ. ಪದ್ಧತಿ ಪ್ರಕಾರ ಆಸ್ತಿ ಬದಲಾವಣೆ ಟೈಮಲ್ಲಿ ಮೈಸೂರು ರಾಜಮನೆತನಕ್ಕೆ ಸಂಬಂಧಪಟ್ಟವರು 4 ಜನ ಸಾಕ್ಷಿ ಇರಬೇಕು. ಆ ಮನೆತನದವರು ಈ ಪತ್ರನ ಚೆಕ್ ಮಾಡಬೇಕು. ಜೊತೆಗೆ ನಿಮ್ಮಪ್ಪ ಇನ್ನ ಏಕಾಂತವಾಗಿ ಪ್ರಶ್ನೆ ಮಾಡಬೇಕು. ಪೂರ್ತಿ ಮನಸ್ಸಿಂದ ಈ ವಿಲ್ ಮಾಡಿದ್ದೀನಿ ಅಂತ ನಿಮ್ಮಪ್ಪಯ್ಯ ಹೇಳಬೇಕು. ಆಮೇಲೆ ಈ ಪೇಪರ್ ಮೇಲೆ ಆ ಮನೆತನದವರ ಸಾಕ್ಷಿ ಬೀಳಬೇಕು. ಆಗ ಈ ಪೇಪರ್ಗೆ ಜೀವ ಬರುತ್ತೆ. ಇಲ್ಲ ಅಂದ್ರೆ ಸತ್ತೋಗಿರೋ ನಿಮ್ಮ ತಮ್ಮನೂ ಒಂದೇ, ಈ ಪೇಪರು ಒಂದೇ. ಆತ್ರಕ್ಕೆ ಬಿದ್ದು ಗೋತ್ರ ಕೆಡಿಸ್ಕೊಳ್ಳೋ ಥರ ಮಾಡ್ಕೋಬೇಡಿ. ಈ ಫೋರ್ಜರಿ ವಿಷಯ ಏನಾದ್ರು ಬಯಲಾದ್ರೆ ಇಡೀ ಕೊಡಸ್ತಿ ಮೇಲೆ ನಿಮ್ಮ ಘನತೆ ಗೌರವ ಎಲ್ಲ 3 ಕಾಸಿಗೆ ಹರಾಜಾಗುತ್ತೆ. ಮಿಸ್ ಕಾಲ್ ಹೋದ ಮಾನ ಮೊಬೈಲ್ ಕೊಟ್ಟರು ಬರಲ್ಲ, ತಿಳ್ಕೊಳ್ಳಿ. ಡ್ಯಾಡ್, ನನಗೆ 2 ಲಕ್ಷ ದುಡ್ಡು ಬೇಕು. ಅದನ್ನೇನು ಕೇಳಬೇಕಾ? ಕಬರ್ಡಲ್ಲಿದೆ, ತಗೊಂಡೋಗು. ಥ್ಯಾಂಕ್ ಯು ಡ್ಯಾಡ್. ತಗೊಂಡೋಗಪ್ಪ, ತಗೊಂಡೋಗು. ಇನ್ನೆಷ್ಟು ದಿನ ಈ ತುಗ್ಲಕ್ ದರ್ಬಾರು? 6 ತಿಂಗಳು ತಾನೇ. ವಾಟ್ ಯು ಮೀನ್? ಐ ಮೀನ್ ಟು ಸೇ, ಈ ದೌಲತ್ತು, ದಿಮಾಕು, ಶ್ರೀಮಂತಿಕೆ, ಪೋಷಾಕು ಇನ್ನು 6 ತಿಂಗಳು ಅನುಭವಿಸೋಕ್ಕಾಗೋದು. ಅಷ್ಟರಲ್ಲಿ ಸತ್ತು ಹೋಗಿರೋ ನಿಮ್ಮ ಚಿಕ್ಕಪ್ಪ ಆ ಆದಿತ್ಯ ಏನಾದರೂ ಮತ್ತೆ ಹುಟ್ಟು ಬಂದರೆ ಎಲ್ಲ ಅವನ ಹೆಸರಿಗೆ ಹೋಗುತ್ತೆ. ಇಲ್ಲ, ಈ ಆಸ್ತಿ, ತೋಟ, ಬ್ಯಾಂಕ್ ಬ್ಯಾಲೆನ್ಸು ಎಲ್ಲ ಪೂರ್ಣೋದಯ ಟ್ರಸ್ಟಿಗೆ ಸೇರ್ಕೊಂಡ್ಬಿಡುತ್ತೆ. ಡ್ಯಾಡ್, ಎಲ್ಲ ನಿಮ್ಮ ಅಜ್ಜಯ್ಯ ಮಾಡಿಟ್ರೋ ಕಂತ್ರಿ ಕೆಲಸ. ಈ ಐಶ್ವರ್ಯ, ವೈಭೋಗ ಎಲ್ಲ ಗಾಜಿನ ಪೆಟ್ಟಿಗೆಲಿಟ್ಟಿರೋ ಮೈಸೂರು ಪಾಕ್ ಥರ. ನಾವೇನಿದ್ರು ಪೆಟ್ಟಿಗೆ ಆಚೆ ರೆಕ್ಕೆ ಬಡಿಯೋ ನೊಣಗಳ ಥರ ಅಷ್ಟೇ. ಚಂದ್ರ, ನಿನ್ ಗಂಡ ಬಾಯಿ ಮುಚ್ಕೊಂಡು ಹೋದ್ರೆ ಬದುಕ್ತಾನೆ,
ಇಲ್ಲಾಂದ್ರೆ ಅವ್ನ್ ಬಾಯಿ ತುಂಬಾ ಅಕ್ಕಿ ಕಾಳು ಹಾಕ್ಬೇಕಾಗುತ್ತೆ ನಾನು. ಗಿರಿಧರ್, ನಮ್ ಗಾಯಕ್ಕೆ ಉಪ್ಪಾಕೋದೇನಾ ನಿಮ್ ಕೆಲ್ಸ? ಎದ್ ನಡೀರಿ. ಏನಾದ್ರೂ ಮಾಡ್ಕೊಳ್ಳಿ, ಹೊತ್ಕೊಂಡು ನೋಡೋ ಬೇವರ್ಸಿ ಅಂದ್ರೆ ಹಂಗೊಂದವರೇ ಬಿಟ್ನಾಕಿ ಅಂತೆ ಅಲ್ವಾ? ನನ್ನ ಹೊಟ್ಟೆಲಿ ಬೆಂಕಿ ಬಿದ್ದ ಹಾಗಾಗ್ತಾ ಇದೆ. ಹುಟ್ಟದಾಗ್ಲಿಂದ ಈ ಕೊಡಗಿನ ಸೀಮೆಲಿ ರಾಣಿ ರಾಣಿ ಬೆಳೆದವಳು ನಾನು. ಈಗ ನಮ್ಮ ಕೈಯಾರ ಇದನ್ನೆಲ್ಲ ಯಾವುದೋ ಬಿಕಾರಿಗಳು ನಡೆಸೋ ಆಶ್ರಮಕ್ಕೆ ಬಿಟ್ಕೊಡ್ಬೇಕು ಅಂದ್ರೆ ಛೇ. ಚಾನ್ಸೇ ಇಲ್ಲ ಅತ್ತೆ. ಇದನ್ನೆಲ್ಲ ನಾವೇ ಉಳಿಸ್ಕೋಬೋದು. ಇಡೀ ಆಸ್ತಿ ನಮ್ಮ ಕೈ ತಪ್ಪು ಹೋಗೋದಕ್ಕೆ ಎರಡೇ ರೀಸನ್ ಇರೋದು. ಮೊದಲನೇದು, ಸತ್ತು ಹೋಗಿರೋ ನನ್ನ ಚಿಕ್ಕಪ್ಪ ಮತ್ತೆ ಹುಟ್ಟು ಬಂದು ಈ ಆಸ್ತಿನ ನಮ್ಮ ಕೈಯಿಂದ ಕಿತ್ಕೊಡು. ಅದು ಈ ಜನ್ಮದ ಸಾಧ್ಯ ಇಲ್ಲ. ಇನ್ನು ಎರಡನೇದು, ಇನ್ನು 6 ತಿಂಗಳಲ್ಲಿ ಅವ್ನು ಬರದೇ ಇದ್ರೆ ಇಡೀ ಆಸ್ತಿ ಆಶ್ರಮಕ್ಕೆ ಸೇರುತ್ತೆ ಅಲ್ವಾ? ಅಷ್ಟರಲ್ಲಿ ಆಶ್ರಮನೇ ನಮ್ದಾಗ್ಬಿಟ್ರೆ ಅಂದ್ರೆ ಪೂರ್ಣೋದಯ ಟ್ರಸ್ಟ್ ಅಂತ ಏನಿದೆಯೋ ಆ ಟ್ರಸ್ಟಲ್ಲಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾವೆಲ್ಲರೂ ಟ್ರಸ್ಟಿಗಳಾಗಬೇಕು. ಈಗಿರೋ ಟ್ರಸ್ಟಿಗಳನ್ನ ನಿಧಾನವಾಗಿ ಕಿತ್ತು ಬಿಸಾಕಿ ಅಲ್ಲಿ ನಾವು ಮಾತ್ರ ಉಳ್ಕೋಬೇಕು. ಇನ್ನು 6 ತಿಂಗಳಲ್ಲಿ ಆ ಟ್ರಸ್ಟ್ ನಮ್ದಾಗಲೇಬೇಕು. ಆಮೇಲೆ ಇಡೀ ಆಸ್ತಿ ಆ ಟ್ರಸ್ಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ನಮ್ಮ ಆಸ್ತಿ ಮತ್ತೆ ನಮ್ಮ ಕೈ ಬರುತ್ತೆ. ಸಿಂಪಲ್. ವಾಹ್, ಭೇಷ್ ಮಗನೇ, ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿದ್ದಕ್ಕೂ ಸಾರ್ಥಕ ಆಯ್ತು. ಗ್ರೇಟ್. ಹಾಗಾದ್ರೆ ಇದನ್ನೆಲ್ಲ ನಾವೇ ಉಳಿಸ್ಕೋಬೋದಾ? ಒಂದೇ ಒಂದು ರೂಪಾಯಿ, ಒಂದೇ ಒಂದು ಕಾಫಿ ಗಿಡನೂ ನಮ್ಮ ಕೈ ಬಿಟ್ಟು ಹೋಗಲ್ಲ ಅತ್ತೆ. ಶಬಾಷ್, ಅಪ್ಪನ್ನ ಮೀರ್ಸೋ ಮಗ ಆಗ್ಬಿಟ್ಟೆ ಕಣ. ಆದ್ರೂ 2ನೇ ಸಮಸ್ಯೆಗೇನೋ ಪರಿಹಾರ ಸಿಕ್ಬಿಡ್ತು. ಮೊದಲನೇ ಸಮಸ್ಯೆ ಎದ್ದು ಬಂದ್ಬಿಟ್ರೆ ಆ ಆದಿತ್ಯ ಮತ್ತೆ ಹುಟ್ಟು ಬಂದ್ರೆ ಸತ್ತವನು ಮತ್ತೆ ಹುಟ್ಟು ಬರ್ತಾನ? ಮೆಂಟ್ಲಾಗ್ಬಿಟ್ರತ್ತೆ ನೀವು. ಯೋಚನೆ ಮಾಡ್ಬೇಡಿ ಅತ್ತೆ. ಇಡೀ ಜಗತ್ತಲ್ಲಿ ಸತ್ತಿರೋ ಮನುಷ್ಯ ಮತ್ತೆ ಹುಟ್ಟು ಬರೋಕ್ ಸಾಧ್ಯನೇ ಇಲ್ಲ. ಆಂಜನೇಯ, ಯಾಕಪ್ಪ ನನಗೆ ಏನೇನೋ ಆಗ್ತಿದೆ? ಯಾರೋ ಕೂಗ್ದಂಗಾಗತ್ತೆ. ತಿರುಗಿ ನೋಡಿದ್ರೆ ಯಾರೂ ಇರಲ್ಲ. ಯಾರೋ ಹುಡುಗಿ ಇದ್ದಾಳೆ ಅನ್ಸುತ್ತೆ, ಕಣ್ಣಿಗೆ ಕಾಣಿಸಲ್ಲ. ಯಾಕಪ್ಪ ಹಿಂಗೆ? ಅಷ್ಟಕ್ಕೂ ಆ ಹುಡುಗಿ ಯಾರು? ನಗ್ತಾಳೆ, ಓಡ್ತಾಳೆ, ಇನ್ನೇನ್ ಸಿಗ್ತೀನಿ ಅಂದ್ಕೊಂಡೆ ಮಾಯ ಆಗ್ತಾಳೆ. ಏನ್ ಅವಳ ಉದ್ದೇಶ? ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರೀ. ಹಿರಿಯ ಮಗನಾದ ಮಹೇಂದ್ರ ವರ್ಮನಿಗೆ ಸೇರತಕ್ಕದ್ದು. ಅವನ್ಗೊಂದು ಬಿಡ್ಗಾಸು ಕೊಡ್ಬೇಡ. ಹಾಳು ಬಿಟ್ಟು ಮಕ್ಕಳು